ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣನ್ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ. ಜ್ಞಾನಪೂರ್ಣನ್ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದು ಬಿಡಿರಿ ನರಕವೇ ಪ್ರಾಪ್ತಿ. ಜ್ಞಾನಿಗಳೊಡನಾಡಿರಿ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನವೊಪ್ಪಿ ಬೆಳಗಿರಿ. ಜ್ಞಾನಪೂರ್ಣನ್ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ ಮಾನವ ಜನ್ಮದ ಬೆಳಕೇಲಿ. ಹೀನ ವಿಷಯದಾಸೆ ಹಿಂದುಳಿದು ಗುರುವಿನ ಧ್ಯಾನವೇ ಗತಿಯೆಂದು ಮನವೊಪ್ಪಿ ಬೆಳಗಿರಿ. ಜ್ಞಾನಪೂರ್ಣನ್ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅಷ್ಟವರ್ಣದ ಸ್ಥೂಲದ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವು. ಕೊಟ್ಟಾನೆ ಗುರು ಎಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ್ ಹೆಸರು ಶಿವನೆಂದು ಕರೆಯಿರಿ. ಜ್ಞಾನಪೂರ್ಣನ್ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಗೀತೆಯ ಮಾಧುರ್ಯ ಎಷ್ಟೊಂದು ಸುಂದರವಾಗಿತ್ತು ಅಲ್ಲವೇ? ಎಷ್ಟೊಂದು ಅರ್ಥಗರ್ಭಿತವಾದ ಪದಗಳ ಅದ್ಭುತ ಹೆಣಿಕೆ. ಉತ್ತರ ಕರ್ನಾಟಕದ ಬಹುಪಾಲು ಮನೆಗಳು ಹಾಗೂ ಮಠಮಾನ್ಯಗಳಲ್ಲಿ ಅತ್ಯಂತ ಭಕ್ತಿಭಾವದಿಂದ ಹಾಡುವ ಜನಪ್ರಿಯ ಮಂಗಳಾರತಿ ಪದ ಇದು ಎಂಬುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇಷ್ಟೊಂದು ಅರ್ಥಪೂರ್ಣವಾದ ಮಂಗಳಾರತಿ ಪದವನ್ನು ಬರೆದವರು ಯಾರು ಎಂಬುದು ಬಹುಶಃ ಅನೇಕರಿಗೆ ತಿಳಿದಿರಲಿಕ್ಕಿಲ್ಲ, ಹೌದಲ್ಲವೇ? ಈ ಭಾವಪೂರ್ಣ ಗೀತೆಯನ್ನು ರಚಿಸಿದವರು ಕರ್ನಾಟಕದ ತತ್ವಪದ ಸಾಹಿತ್ಯದ ದಿಗ್ಗಜ, ಶ್ರೇಷ್ಠ ಅನುಭಾವಿ ಸಂತ ಕಡಕೋಳ ಮಡಿವಾಳಪ್ಪನವರು. ಸುಮಾರು 18-19ನೇ ಶತಮಾನದಲ್ಲಿ ಬಾಳಿ ಬೆಳಗಿದ ಅವರು
ಅಪ್ಪಟ ಶರಣ ಪರಂಪರೆಯ ಹರಿಕಾರರು. ಕಲಬುರಗಿ ಜಿಲ್ಲೆಯ ಕಡಕೋಳವನ್ನು ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ ಅವರು ನೂರಾರು ಸ್ವರವಚನಗಳು ಹಾಗೂ ಗಹನವಾದ ತತ್ವಪದಗಳ ಮೂಲಕ ಅಂತರಂಗದ ಶುದ್ಧಿ ಮತ್ತು ಸಮಾಜದಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿದವರು. ಮಡಿವಾಳಪ್ಪನವರ ಸಾಹಿತ್ಯವು ಇಂದಿಗೂ ಉತ್ತರ ಕರ್ನಾಟಕದ ಹಳ್ಳಿಗಳ ಭಜನಾ ಮೇಳಗಳಲ್ಲಿ ಜನಪದರ ನಾಲಿಗೆಯ ಮೇಲೆ ಜೀವಂತವಾಗಿದೆ. ಈಗ ತಾನೇ ನೀವು ಆಲಿಸಿದ ಜ್ಞಾನಪೂರ್ಣಂ ಜಗನ್ಜ್ಯೋತಿ ಮಂಗಳಾರತಿ ಪದದ ಒಡಲಲ್ಲಿ ಅದೆಂಥ ಅಪೂರ್ವವಾದ ಆಧ್ಯಾತ್ಮಿಕ ಅರಿವಿದೆ ಗೊತ್ತೇ? ಸಾಮಾನ್ಯವಾಗಿ ನಾವು ಗುರು ಅಥವಾ ಇಷ್ಟಲಿಂಗ ಪೂಜೆ ಮಾಡುವಾಗ ಹೊರಗಿನ ಕರ್ಪೂರವನ್ನು ಬಳಸಿ ಕರ್ಪೂರದ ಆರತಿ ಬೆಳಗುತ್ತೇವೆ. ಆದರೆ ಮಡಿವಾಳಪ್ಪನವರು ಬಹಳ ವಿಸ್ಮಯಕಾರಿಯಾಗಿ ಜ್ಞಾನಪೂರ್ಣಂ ಜಗನ್ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಎನ್ನುತ್ತಾರೆ. ಜ್ಞಾನಸ್ವರೂಪಿಯಾದ ಜಗತ್ತಿನ ಆ ಮಹಾಜ್ಯೋತಿಗೆ ನಮ್ಮಲ್ಲಿರುವ ನಿರ್ಮಲವಾದ ಮನಸ್ಸನ್ನೇ ನಾವು ಕರ್ಪೂರವನ್ನಾಗಿ ಮಾಡಿ ಆರತಿ ಬೆಳಗಬೇಕು. ಶರಣರ ದೃಷ್ಟಿಯಲ್ಲಿ ಯಾವುದೇ ಕಲ್ಮಶಗಳಿಲ್ಲದ ಈ ಪರಿಶುದ್ಧ ಮನಸ್ಸೇ ದೇವರಿಗೆ ಅರ್ಪಿಸುವ ಅತಿ ಶ್ರೇಷ್ಠವಾದ ಭಕ್ತಿ. ಬಹಳ ಸರಳವಾಗಿ ಹೇಳಬೇಕೆಂದರೆ ನಮ್ಮಲ್ಲಿರುವ ನಾನು ನೀನು ಎಂಬ ಹುಸಿಯಾದ ಅಹಂಕಾರ ಮತ್ತು ದ್ವಂದ್ವವನ್ನು ನಾವು ಸುಟ್ಟು ಹಾಕಬೇಕು. ಪಡೆಯಲು ಅತಿ ಕಷ್ಟವಾದ ಬಹು ದುರ್ಲಭವಾದ ಈ ಮಾನವ ಜನ್ಮ ಸಿಕ್ಕಾಗ ಹೀನವಾದ ಪ್ರಾಪಂಚಿಕ ಆಸೆಗಳ ಹಿಂದೆ ಓಡುವುದನ್ನು ಬಿಡಬೇಕು. ಅನೇಕ ಜನ್ಮಗಳಿಂದ ಅಂಟಿಕೊಂಡಿರುವ ಅಜ್ಞಾನದ ಕತ್ತಲೆಯನ್ನು ಕಳೆದು ಸದಾ ಗುರುವಿನ ಧ್ಯಾನ ಹಾಗೂ ಜ್ಞಾನಿಗಳ ಒಡನಾಟದಲ್ಲಿ ತೊಡಗಬೇಕು. ಆಗ ನಮ್ಮ ಒಳಗಡೆ ಸ್ವಾನುಭವದ ಸುಖ ಅಂದರೆ ಅರಿವಿನ ಆನಂದ ತಾನಾಗಿಯೇ ಒಲಿದು ಬರುತ್ತದೆ. ತಮ್ಮ ಪದ್ಯದ ಕೊನೆಯಲ್ಲಿ ಮಡಿವಾಳಪ್ಪನವರು ಒಂದು ಅತ್ಯಂತ ಸೊಗಸಾದ ಮಾತನ್ನು ಹೇಳುತ್ತಾರೆ. ಅದೇನೆಂದರೆ, ಗುರುವಿನ ಕೃಪೆಯಿಂದ ಒಳಗಿನ ಕೆಟ್ಟದ್ದನ್ನೆಲ್ಲ ಸುಟ್ಟು ಹಾಕಿದಾಗ ಒಳಗೆ ಜ್ಞಾನ ಅಥವಾ ಅರಿವು ಎಂಬ ಒಂದು ಕೂಸು ಜನಿಸುತ್ತದಲ್ಲವೇ, ಆ ಪರಿಶುದ್ಧ ಅರಿವಿನ ಕೂಸಿಗೆ ನೀವು ಶಿವ ಎಂದು ಕರೆದುಬಿಡಿ. ಅಂದರೆ ಶರಣರು ಕಂಡ ದೇವರೆಂದರೆ ಕೇವಲ ಗುಡಿ ಗೋಪುರಗಳಲ್ಲಿರುವ ಮೂರ್ತಿಯಲ್ಲ, ಅದು ನಮ್ಮದೇ ಅಂತರಂಗದಲ್ಲಿ ಬೆಳಗುವ ಅರಿವಿನ ಜ್ಯೋತಿ. ಎಂಥ ರಮಣೀಯವಾದ ಸತ್ಯವಲ್ಲವೇ? ಅದೇ ನಿಜವಾದ ಜ್ಞಾನಪೂರ್ಣಂ ಜಗನ್ಜ್ಯೋತಿ. ಬನ್ನಿ, ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವೆಲ್ಲರೂ ಆ ಅರಿವಿನ ಬೆಳಕಿಗೆ ನಮ್ಮ ಮನವೊಪ್ಪಿ ಆರತಿಯನ್ನು ಬೆಳಗೋಣ, ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ.